ನಮಸ್ಕಾರ ಸ್ನೇಹಿತರೆ. ಸರ್ಕಾರದಿಂದ ಆಧಾರ್ ಕುರಿತು ಒಂದು ದೊಡ್ಡ ಅಪ್ಡೇಟ್ ಹೊರಬಂದಿದೆ. ಈಗ ಆಧಾರ್ ಹೊಂದಿರುವ ಪ್ರತಿಯೊಬ್ಬರೂ ಗಮನಿಸಬೇಕಾದ 6 ಹೊಸ ನಿಯಮಗಳನ್ನು ಜಾರಿಗೆ ತರಲಾಗಿದೆ. ಈ ನಿಯಮಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಅನೇಕ ಪ್ರಮುಖ ಕೆಲಸಗಳು ನಿಲ್ಲುವ ಸಾಧ್ಯತೆಯಿದೆ ಮತ್ತು ಅನಗತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಆದ್ದರಿಂದ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇಂದಿನ ಕಾಲದಲ್ಲಿ ಆಧಾರ್ ಕಾರ್ಡ್ ಕೇವಲ ಒಂದು ಗುರುತಿನ ಚೀಟಿ ಮಾತ್ರವಲ್ಲ, ಅದು ಪ್ರತಿಯೊಬ್ಬ ಭಾರತೀಯರ ಜೀವನದ ಪ್ರಮುಖ ಭಾಗವಾಗಿದೆ. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಬಳಿಯೂ ಆಧಾರ್ ಇದೆ. ಬ್ಯಾಂಕ್ ಖಾತೆ ತೆರೆಯುವುದು, ಸರ್ಕಾರಿ ಯೋಜನೆಗಳ ಲಾಭ ಪಡೆಯುವುದು, ಪಿಂಚಣಿ ಪಡೆಯುವುದು, ಪಿಎಂ ಕಿಸಾನ್ ಕಂತು ಪಡೆಯುವುದು ಅಥವಾ ಸಾಲಕ್ಕಾಗಿ ಅರ್ಜಿ ಸಲ್ಲಿಸುವುದು ಎಲ್ಲೆಡೆ ಆಧಾರ್ ಅವಶ್ಯಕವಾಗಿದೆ. ಈಗ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಎಲ್ಲ ಆಧಾರ್ ಹೊಂದಿರುವವರು ಕೆಲವು ಮುಖ್ಯ ಅಪ್ಡೇಟ್ಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಲೇಬೇಕು. ಇಲ್ಲದಿದ್ದರೆ ಬ್ಯಾಂಕಿಂಗ್ ಸೇವೆಗಳು, ಸರ್ಕಾರಿ ಯೋಜನೆಗಳ ಲಾಭ ಅಥವಾ ಪಿಂಚಣಿ ಕೂಡ ನಿಲ್ಲಬಹುದು. ವಿಶೇಷವಾಗಿ 5 ಅಥವಾ 10 ವರ್ಷ ಹಳೆಯ ಆಧಾರ್ ಹೊಂದಿರುವವರು ಇನ್ನಷ್ಟು ಎಚ್ಚರಿಕೆಯಿಂದಿರಬೇಕು. ಸರ್ಕಾರದ ಮುಖ್ಯ ಉದ್ದೇಶ ಆಧಾರ್ನಲ್ಲಿರುವ ಮಾಹಿತಿಯನ್ನು ಸಂಪೂರ್ಣವಾಗಿ ಸರಿಯಾದ ಮತ್ತು ನವೀಕೃತವಾಗಿಡುವುದು. ಇದರಿಂದ ಮೋಸ ಅಥವಾ ತಪ್ಪುಗಳನ್ನು ತಡೆಯಬಹುದು. ಇಂದು ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು, ಉದ್ಯೋಗಿಗಳು ಮತ್ತು ವ್ಯಾಪಾರಿಗಳು ಎಲ್ಲರೂ ಆಧಾರ್ ಬಳಸುತ್ತಿದ್ದಾರೆ. ಆದ್ದರಿಂದ ಈ ಹೊಸ ನಿಯಮಗಳು ಪ್ರತಿಯೊಬ್ಬರ ಮೇಲೂ ನೇರ ಪರಿಣಾಮ ಬೀರುತ್ತವೆ. ಆದರೆ ಸಮಸ್ಯೆ ಏನೆಂದರೆ, ಇನ್ನೂ ಹಲವರಿಗೆ ಈ ಬದಲಾವಣೆಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ತಮ್ಮ ಕೆಲಸ ನಿಲ್ಲಿದ ನಂತರವೇ ಅವರು ತಮ್ಮ ತಪ್ಪನ್ನು ಅರಿಯುತ್ತಾರೆ. ಆದ್ದರಿಂದ ನೀವು ಈಗಲೇ ಈ ಮಾಹಿತಿಯನ್ನು ತಿಳಿದುಕೊಂಡರೆ ಮುಂದೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ. ಈಗ ಮೊದಲ ದೊಡ್ಡ ಬದಲಾವಣೆಯ ಬಗ್ಗೆ ನೋಡೋಣ. ಹಿಂದಿನ ದಿನಗಳಲ್ಲಿ ಆಧಾರ್ನಲ್ಲಿ ಸಣ್ಣ ಅಪ್ಡೇಟ್ ಮಾಡಿಸಲು ಕೂಡ ಜನರು ಹಲವು ಬಾರಿ ಆಧಾರ್ ಕೇಂದ್ರಕ್ಕೆ ಹೋಗಬೇಕಾಗುತ್ತಿತ್ತು. ಮೊಬೈಲ್ ನಂಬರ್ ಅಪ್ಡೇಟ್ ಆಗದೇ ಇರಬಹುದು, ವಿಳಾಸದಲ್ಲಿ ತಪ್ಪಿರಬಹುದು ಅಥವಾ ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತರೂ ಕೆಲಸ ಆಗದೆ ಹೋಗುತ್ತಿತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಇದು ಇನ್ನಷ್ಟು ಕಷ್ಟಕರವಾಗಿತ್ತು. ಆದರೆ ಈಗ ಸರ್ಕಾರ ಈ ಪ್ರಕ್ರಿಯೆಯನ್ನು ಡಿಜಿಟಲ್ ಮತ್ತು ಸುಲಭಗೊಳಿಸಲು ದೊಡ್ಡ ಹೆಜ್ಜೆ ಇಟ್ಟಿದೆ. ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ UIDAI ಹೊಸ ಆಧಾರ್ ಆಪ್ ಅನ್ನು ಪರಿಚಯಿಸಿದೆ. ಈ ಆಪ್ ಮೂಲಕ ನೀವು ಮನದಲ್ಲೇ ಕುಳಿತು ನಿಮ್ಮ ಆಧಾರ್ ಮಾಹಿತಿಯನ್ನು ಸುರಕ್ಷಿತವಾಗಿ ಹಂಚಿಕೊಳ್ಳಬಹುದು. ಕೇವಲ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕವೇ ಈ ಪ್ರಕ್ರಿಯೆ ನಡೆಯುತ್ತದೆ. ಇದರಿಂದ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡುವಂತಹ ಪ್ರಮುಖ ಸೇವೆಗಳು ಕೂಡ ಈಗ ಮನೆಮಂದಿಯಲ್ಲೇ ಲಭ್ಯವಾಗುತ್ತವೆ. ಮುಂದಿನ ದಿನಗಳಲ್ಲಿ ಹೆಸರು, ವಿಳಾಸ ಮತ್ತು ಇಮೇಲ್ ಅಪ್ಡೇಟ್ ಮಾಡುವ ಆಯ್ಕೆಯನ್ನು ಸೇರಿಸಲು ಯೋಜನೆಯಿದೆ. ಇದರಿಂದ ಸಂಪೂರ್ಣ ವ್ಯವಸ್ಥೆ ಇನ್ನಷ್ಟು ಸರಳ ಮತ್ತು ಪಾರದರ್ಶಕವಾಗುತ್ತದೆ. ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿ ವಾಸಿಸುವವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಇದು ತುಂಬಾ ಉಪಯುಕ್ತವಾಗಿದೆ. ಇನ್ನು ಎರಡನೇ ಪ್ರಮುಖ ನಿಯಮದ ಬಗ್ಗೆ ನೋಡೋಣ. ಸರ್ಕಾರ ಈಗ 10 ವರ್ಷಕ್ಕಿಂತ ಹಳೆಯ ಆಧಾರ್ ಹೊಂದಿರುವವರಿಗೆ ಡಾಕ್ಯುಮೆಂಟ್ ಅಪ್ಡೇಟ್ ಕಡ್ಡಾಯ ಮಾಡಿದೆ. ಹಲವರು ವರ್ಷಗಳ ಹಿಂದೆ ತಮ್ಮ ವಿಳಾಸ, ಮೊಬೈಲ್ ನಂಬರ್ ಅಥವಾ ಇತರೆ ಮಾಹಿತಿಯನ್ನು ಬದಲಾಯಿಸಿದ್ದರೂ ಆಧಾರ್ನಲ್ಲಿ ಅದೇ ಹಳೆಯ ಮಾಹಿತಿ ಉಳಿದಿದೆ. ಈ ಸಮಸ್ಯೆಯನ್ನು ಸರಿಪಡಿಸಲು ಈ ನಿಯಮ ಜಾರಿಗೆ ಬಂದಿದೆ. ಸರ್ಕಾರ ಇದಕ್ಕಾಗಿ ಕೊನೆಯ ದಿನಾಂಕವನ್ನು 14 ಜೂನ್ 2026 ಎಂದು ನಿಗದಿಪಡಿಸಿದೆ. ಈ ಅವಧಿಯೊಳಗೆ ನೀವು ನಿಮ್ಮ ವಿಳಾಸ, ಜನ್ಮ ದಿನಾಂಕ ಮತ್ತು ಮೊಬೈಲ್ ನಂಬರ್ ಸಂಬಂಧಿತ ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕು. ಇದರಿಂದ ನಿಮ್ಮ ಮಾಹಿತಿ ಸಂಪೂರ್ಣವಾಗಿ ಸರಿಯಾಗಿ ಮತ್ತು ಸುರಕ್ಷಿತವಾಗಿರುತ್ತದೆ. ವಿಶೇಷವಾಗಿ ಈಗ ಈ ಅಪ್ಡೇಟ್ ಪ್ರಕ್ರಿಯೆ ಉಚಿತವಾಗಿದೆ. ನೀವು ಸಮಯಕ್ಕೆ ಸರಿಯಾಗಿ ಅಪ್ಡೇಟ್ ಮಾಡದಿದ್ದರೆ ನಿಮ್ಮ ಬ್ಯಾಂಕ್ ಸೇವೆಗಳು, ಸರ್ಕಾರಿ ಯೋಜನೆಗಳು ಮತ್ತು ಇತರ ಪರಿಶೀಲನಾ ಪ್ರಕ್ರಿಯೆಗಳು ನಿಲ್ಲಬಹುದು. ಆದ್ದರಿಂದ ಈಗಲೇ ನಿಮ್ಮ ಆಧಾರ್ ಮಾಹಿತಿಯನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ಅಪ್ಡೇಟ್ ಮಾಡುವುದು ಉತ್ತಮ. ಇದರ ಜೊತೆಗೆ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಸಂಬಂಧಿಸಿದ ನಿಯಮಗಳಲ್ಲಿಯೂ ಬದಲಾವಣೆ ಮಾಡಲಾಗಿದೆ. ಈಗ ಹೊಸ ಪ್ಯಾನ್ ಕಾರ್ಡ್ ಪಡೆಯಲು ಆಧಾರ್ ಜೊತೆಗೆ ಜನ್ಮ ದಿನಾಂಕದ ಮಾನ್ಯ ದಾಖಲೆ ನೀಡುವುದು ಕಡ್ಡಾಯವಾಗಿದೆ. ಹೆಸರು ಕೂಡ ಆಧಾರ್ನಲ್ಲಿರುವಂತೆ ಸರಿಯಾಗಿ ಹೊಂದಿರಬೇಕು. ಇಲ್ಲದಿದ್ದರೆ ಅರ್ಜಿ ತಿರಸ್ಕೃತವಾಗಬಹುದು. ಮೂರನೇ ಪ್ರಮುಖ ನಿಯಮವು ಆಧಾರ್ನಲ್ಲಿನ ಮಾಹಿತಿಯ ತಿದ್ದುಪಡಿ ಮಿತಿಯ ಬಗ್ಗೆ ಆಗಿದೆ. ಈಗ ಸರ್ಕಾರ ಕೆಲವು ಪ್ರಮುಖ ವಿವರಗಳ ಅಪ್ಡೇಟ್ ಮೇಲೆ ಮಿತಿ ವಿಧಿಸಿದೆ. ಉದಾಹರಣೆಗೆ, ನಿಮ್ಮ ಹೆಸರನ್ನು ನೀವು ಜೀವನದಲ್ಲಿ ಕೇವಲ 2 ಬಾರಿ ಮಾತ್ರ ಬದಲಾಯಿಸಬಹುದು. ಅದೇ ರೀತಿ ಜನ್ಮ ದಿನಾಂಕ ಅಂದರೆ DOB ಮತ್ತು ಲಿಂಗ ಅಂದರೆ ಜೆಂಡರ್ ಪೋಂತಹ ಸಂವೇದನಶೀಲ ಮಾಹಿತಿಯನ್ನು ಕೇವಲ 1 ಬಾರಿ ಮಾತ್ರ ತಿದ್ದುಪಡಿ ಮಾಡಲು ಅವಕಾಶ ಇದೆ. ಈ ಮಿತಿಯನ್ನು ಮೀರಿದ ನಂತರ ಯಾವುದೇ ಕಾರಣಕ್ಕೂ ಆ ಮಾಹಿತಿಯನ್ನು ಮತ್ತೆ ಬದಲಾಯಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದಾಗಿ ಜನರು ತಪ್ಪು ಮಾಹಿತಿಯನ್ನು ಮರುಮರು ಬದಲಾಯಿಸುವುದನ್ನು ತಡೆಯಬಹುದು ಮತ್ತು ಮೋಸಗಾರಿಕೆಯನ್ನು ಕಡಿಮೆ ಮಾಡಬಹುದು. ಆದರೆ ವಿಳಾಸ, ಮೊಬೈಲ್ ನಂಬರ್, ಇಮೇಲ್ ಮತ್ತು ಫೋಟೋ ಇಂತಹ ಮಾಹಿತಿಗಳನ್ನು ನೀವು ಅಗತ್ಯವಿದ್ದಾಗ ಅನೇಕ ಬಾರಿ ಅಪ್ಡೇಟ್ ಮಾಡಬಹುದು. ಇದರಿಂದ ನಿಮ್ಮ ಆಧಾರ್ ಮಾಹಿತಿ ಸದಾ ಸರಿಯಾಗಿ ಮತ್ತು ನವೀಕರಿತವಾಗಿರುತ್ತದೆ. ಇನ್ನು 4ನೇ ದೊಡ್ಡ ಬದಲಾವಣೆಯ ಬಗ್ಗೆ ನೋಡಿದರೆ, ಇದು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರ ಮಾಡುತ್ತಿರುವ ಮಹತ್ವದ ಹೆಜ್ಜೆ. ಸರ್ಕಾರ ಆಧಾರ್ ಕಾರ್ಡ್ ಅನ್ನು ಸಂಪೂರ್ಣವಾಗಿ ಡಿಜಿಟಲ್ ಮತ್ತು ಹೆಚ್ಚು ಸುರಕ್ಷಿತ ರೂಪಕ್ಕೆ ಪರಿವರ್ತಿಸಲು ಯೋಜಿಸಿದೆ.
ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡ್ ಹಳೆಯ ಮಾದರಿಯಲ್ಲಿ ಇರದೆ ಹೊಸ ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಲಭ್ಯವಾಗಲಿದೆ. ಈ ದೊಡ್ಡ ಬದಲಾವಣೆಗಳಿಂದ ಆಧಾರ್ ಕಾರ್ಡ್ನ ಹೆಚ್ಚಿನ ಉಪಯೋಗ ಮತ್ತು ಸುರಕ್ಷಿತತೆ ನಿರೀಕ್ಷಿಸಬಹುದು. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ಮಾಹಿತಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ನೀಡಿದರೆ ಅವರಿಗೆ ಉಪಯುಕ್ತವಾಗಬಹುದು. ಧನ್ಯವಾದಗಳು. ಈ ಹೊಸ ವ್ಯವಸ್ಥೆಯಲ್ಲಿ ನಿಮ್ಮ ಕಾರ್ಡ್ ಮೇಲೆ ನಿಮ್ಮ ವಿಳಾಸ, ಜನ್ಮದಿನಾಂಕ ಅಥವಾ ಇತರೆ ವೈಯಕ್ತಿಕ ಮಾಹಿತಿ ಸ್ಪಷ್ಟವಾಗಿ ಕಾಣುವುದಿಲ್ಲ. ಬದಲಾಗಿ ನಿಮ್ಮ ಫೋಟೋ ಮತ್ತು ಒಂದು ಸುರಕ್ಷಿತ QR ಕೋಡ್ ಮಾತ್ರ ಇರುತ್ತದೆ. ಆ QR ಕೋಡಿನೊಳಗೆ ನಿಮ್ಮ ಎಲ್ಲ ಮಾಹಿತಿ ಸುರಕ್ಷಿತವಾಗಿ ಸಂಗ್ರಹವಾಗಿರುತ್ತದೆ. ಯಾರಾದರೂ ನಿಮ್ಮ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದರೆ ಅವರು ಆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಇದರ ಮುಖ್ಯ ಲಾಭವೆಂದರೆ ನಿಮ್ಮ ವೈಯಕ್ತಿಕ ಮಾಹಿತಿಯ ಸುರಕ್ಷತೆ ಹೆಚ್ಚುತ್ತದೆ. ಇಂದಿನ ಕಾಲದಲ್ಲಿ ಹಲವಾರು ಸ್ಥಳಗಳಲ್ಲಿ ಹೋಟೆಲ್, ಆಸ್ಪತ್ರೆ, ಹಾಸ್ಟೆಲ್ ಅಥವಾ ಈವೆಂಟ್ಗಳಲ್ಲಿ ಆಧಾರ್ ಕಾರ್ಡ್ ಪ್ರತಿಯನ್ನು ಕೇಳಲಾಗುತ್ತದೆ. ಕೆಲವೊಮ್ಮೆ ಆ ಪ್ರತಿಗಳು ತಪ್ಪು ಕೈಗಳಿಗೆ ಸಿಕ್ಕಿ ದುರುಪಯೋಗವಾಗುವ ಸಾಧ್ಯತೆ ಇರುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ಅಂಥ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಇನ್ನು 5ನೇ ನಿಯಮ ಜನ್ಮದಿನಾಂಕ ಅಂದರೆ DOB ಅಪ್ಡೇಟ್ಗೆ ಸಂಬಂಧಿಸಿದೆ. ಹಿಂದಿನಂತೆ ಸುಲಭವಾಗಿ DOB ಬದಲಾಯಿಸುವ ಅವಕಾಶ ಈಗ ಇರುವುದಿಲ್ಲ. ನೀವು ನಿಮ್ಮ ಜನ್ಮದಿನಾಂಕವನ್ನು ತಿದ್ದುಪಡಿ ಮಾಡಬೇಕಾದರೆ ಈಗ ಖಚಿತ ಮತ್ತು ಮಾನ್ಯ ದಾಖಲೆಗಳನ್ನು ನೀಡುವುದು ಕಡ್ಡಾಯವಾಗಿದೆ. ಉದಾಹರಣೆಗೆ ಜನನ ಪ್ರಮಾಣಪತ್ರ, ಪಾಸ್ಪೋರ್ಟ್ ಅಥವಾ ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿಯ ಪ್ರಮಾಣಪತ್ರವನ್ನು ನೀಡಬೇಕು. ಸರಿಯಾದ ದಾಖಲೆಗಳಿಲ್ಲದೆ ಈಗ ಯಾವುದೇ ರೀತಿಯ DOB ಬದಲಾವಣೆ ಸಾಧ್ಯವಿಲ್ಲ. ಸರಕಾರದ ಉದ್ದೇಶ ಏನೆಂದರೆ ಆಧಾರ್ ಮಾಹಿತಿಯನ್ನು ಹೆಚ್ಚು ನಿಖರ ಮತ್ತು ನಂಬಸ್ಥವಾಗಿಡುವುದು ಹಾಗೂ ನಕಲಿ ಅಪ್ಡೇಟ್ಗಳನ್ನು ಸಂಪೂರ್ಣವಾಗಿ ತಡೆಯುವುದು. ಕೊನೆಗೆ ಈ ಎಲ್ಲ ಹೊಸ ನಿಯಮಗಳು ಸಾಮಾನ್ಯ ಜನರಿಗೆ ಕೆಲವು ಮಟ್ಟಿಗೆ ಕಟ್ಟುನಿಟ್ಟಾಗಿದ್ದರೂ ದೀರ್ಘಾವಧಿಯಲ್ಲಿ ಇದು ಬಹಳ ಪ್ರಯೋಜನಕಾರಿಯಾಗಲಿದೆ. ನಿಮ್ಮ ಮಾಹಿತಿ ಸುರಕ್ಷಿತವಾಗಿರುತ್ತದೆ, ಮೋಸ ಕಡಿಮೆಯಾಗುತ್ತದೆ ಮತ್ತು ಸರಕಾರಿ ಸೇವೆಗಳು ಇನ್ನಷ್ಟು ವೇಗವಾಗಿ ಹಾಗೂ ನಿಖರವಾಗಿ ಲಭ್ಯವಾಗುತ್ತವೆ. ಆದ್ದರಿಂದ ನೀವು ಕೂಡ ಸಮಯವನ್ನು ವ್ಯರ್ಥ ಮಾಡದೆ ನಿಮ್ಮ ಆಧಾರ್ ವಿವರಗಳನ್ನು ಪರಿಶೀಲಿಸಿ ಅಗತ್ಯವಿದ್ದರೆ ತಕ್ಷಣ ಅಪ್ಡೇಟ್ ಮಾಡಿಕೊಳ್ಳಿ. ಇದು ನಿಮ್ಮ ಭವಿಷ್ಯದ ಸಮಸ್ಯೆಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ಒಟ್ಟಿನಲ್ಲಿ ನೋಡಿದರೆ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಈ ಹೊಸ ನಿಯಮಗಳು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿವೆ. ಇದು ಕೇವಲ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಅಲ್ಲ, ನಿಮ್ಮ ಭವಿಷ್ಯದ ಸುರಕ್ಷತೆ ಮತ್ತು ಸೌಲಭ್ಯಗಳಿಗಾಗಿ ತೆಗೆದುಕೊಳ್ಳಲಾಗಿರುವ ದೊಡ್ಡ ಹೆಜ್ಜೆಯಾಗಿದೆ. ಸರ್ಕಾರದ ಉದ್ದೇಶ ಸ್ಪಷ್ಟವಾಗಿದೆ: ಪ್ರತಿ ನಾಗರಿಕರ ಮಾಹಿತಿಯನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಉಳಿಸುವುದು, ಹಾಗೆಯೇ ಯಾವುದೇ ರೀತಿಯ ಮೋಸ ಅಥವಾ ತಪ್ಪುಗಳನ್ನು ಸಂಪೂರ್ಣವಾಗಿ ತಡೆಯುವುದು. ನೀವು ಗಮನದಲ್ಲಿಡಬೇಕಾದ ಮುಖ್ಯ ವಿಷಯಗಳು: ನಿಮ್ಮ ಆಧಾರ್ 10 ವರ್ಷಕ್ಕಿಂತ ಹಳೆಯದಾದರೆ ತಕ್ಷಣವೇ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿ. ಹೆಸರು, ಜನ್ಮದಿನಾಂಕ ಇತ್ಯಾದಿ ವಿವರಗಳನ್ನು ತುಂಬಾ ಜಾಗರೂಕತೆಯಿಂದ ಮಾತ್ರ ಬದಲಾಯಿಸಿ. ಭವಿಷ್ಯದಲ್ಲಿ ಡಿಜಿಟಲ್ ಆಧಾರ್ ವ್ಯವಸ್ಥೆಗೆ ಸಿದ್ಧರಾಗಿ. ಈ ಸರಳವಾದ ಕ್ರಮಗಳನ್ನು ನೀವು ಈಗಲೇ ತೆಗೆದುಕೊಂಡ್ರೆ ಮುಂದೆ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ನಿಮ್ಮ ಬ್ಯಾಂಕ್ ಕೆಲಸಗಳು, ಸರ್ಕಾರಿ ಯೋಜನೆಗಳ ಲಾಭ, ಪಿಂಚಣಿ ಅಥವಾ ಇತರ ಸೇವೆಗಳು ನಿರಂತರವಾಗಿ ಸಿಗುತ್ತವೆ. ನಿಮಗೆ ಈ ಮಾಹಿತಿ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಅವರು ಕೂಡ ಸಮಯಕ್ಕೆ ಸರಿಯಾಗಿ ತಮ್ಮ ಆಧಾರ್ ಅಪ್ಡೇಟ್ ಮಾಡಿಕೊಳ್ಳಲು ಇದು ಸಹಾಯವಾಗುತ್ತೆ. ಇನ್ನಷ್ಟು ಇಂತಹ ಉಪಯುಕ್ತ ಮತ್ತು ಹೊಸ ಅಪ್ಡೇಟ್ಗಳಿಗಾಗಿ PMSEWay ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.